Welcome back to my YouTube channel Kannada Nursing Classes. In this class, we are going to study about deafness. Okay, deafness ಅಂದರೆ ಏನು? ಮನುಷ್ಯ ಇರ್ತಾನಲ್ಲ, ಅವನ ಕಿವಿಯನ್ನು ಕೇಳಿಸೋದಿಲ್ಲ. ಓಕೆ, ಹಿಯರಿಂಗ್ ಏನಾಗಿದೆ? ಲಾಸ್ ಆಗಿದೆ. ಓಕೆ, ಹಿಯರಿಂಗ್ ಲಾಸ್ ಅಂತ ಕೂಡ ನಾವು ಇದನ್ನು ಹೇಳ್ಬೋದು. ಓಕೆ, ಫಸ್ಟ್ ಡೆಫಿನೇಷನ್ ಸ್ಟಡಿ ಮಾಡೋಣ. ಡೆಫಿನೇಷನ್: ಲಾಸ್ ಆಫ್ ಹಿಯರಿಂಗ್ ಇನ್ ಒನ್ ಆರ್ ಬೋತ್ ಇಯರ್ಸ್ ಈಸ್ ನೋನ್ ಆ್ಯಸ್ ಡೆಫ್ನೆಸ್. ಏನಾಗಿದೆ ಇಲ್ಲಿ? ಲಾಸ್ ಆಫ್ ಹಿಯರಿಂಗ್ ಏನಾಗಿದೆ? ಹಿಯರಿಂಗ್ ಕೇಳಿಸ್ತಾ ಇಲ್ಲ ಮನುಷ್ಯನನ್ನು. ಓಕೆ, ಹಿಯರಿಂಗ್ ಇಲ್ಲ ಅವನಿಗೆ, ಏನಾಗಿದೆ? ಲಾಸ್ ಆಫ್ ಹಿಯರಿಂಗ್ ಇದೆ. ಓಕೆ, ಇನ್ ಒನ್ ಆರ್ ಬೋತ್ ಇಯರ್ಸ್. ಸೊ ಒನ್ ಕಿವಿಯ ಒಳಗಡೆ ಅಥವಾ ಎರಡು ಇಯರ್ ಒಳಗಡೆ ಏನಾಗಿದೆ? ಹಿಯರಿಂಗ್ ಲಾಸ್ ಆಗಿದೆ. ಅದನ್ನು ನಾವು ಏನಂತ ಹೇಳ್ತೀವಿ? ಡೆಫ್ನೆಸ್. ಓಕೆ, ಯೂನಿಲ್ಯಾಟ್ರಲ್ ಆರ್ ಬೈಲ್ಯಾಟ್ರಲ್, ಒಂದು ಸೈಡ್ ಇರ್ಬೋದು ಅಥವಾ ಎರಡು ಸೈಡ್ ಇರ್ಬೋದು. ಓಕೆ, ಇಟ್ ಮೇ ಬಿ ಟೆಂಪರರಿ ಆರ್ ಪರ್ಮನೆಂಟ್. ಟೆಂಪರರಿನೂ ಇರ್ಬೋದು ಅಥವಾ ಪರ್ಮನೆಂಟ್ ಕಂಟಿನ್ಯೂ ಹೋಲ್ ಲೈಫ್ನು ಇರಬಹುದು. ಓಕೆ, ಸೊ ನೆಕ್ಸ್ಟ್ ನಾವು ಟೈಪ್ ನೋಡೋಣ. ಐ ಥಿಂಕ್ ನಿಮಗೆ ಡೆಫಿನೇಷನ್ ಅರ್ಥ ಇರ್ಬೋದು. ಟೈಪ್ಸ್ ಏನೇನಿವೆ ಅಂತ ನೋಡೋಣ. ಓಕೆ, ಕಂಡಕ್ಟಿವ್ ಹಿಯರಿಂಗ್ ಲಾಸ್. ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂದರೆ ಏನು? ದಿಸ್ ಅಕರ್ಸ್ ವೆನ್ ದೇರ್ ಈಸ್ ಅ ಪ್ರಾಬ್ಲಮ್ ವಿತ್ ದಿ ಔಟರ್ ಆರ್ ಮಿಡಲ್ ಇಯರ್. ಸೊ ಇದು ಪ್ರಾಬ್ಲಮ್ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಯಾವಾಗಿರುತ್ತೆ ಅಂದರೆ ನಮ್ಮ ಔಟರ್ ಅಂದರೆ ಎಕ್ಸ್ಟರ್ನಲ್ ಇಯರ್ ಆರ್ ಮಿಡಲ್ ಇಯರ್ ಒಳಗಡೆ ಪ್ರಾಬ್ಲಮ್ ಇದ್ದಾಗ ನಮಗೆ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಆಗುತ್ತೆ. ಓಕೆ, ಸೌಂಡ್ ವೇವ್ಸ್ ಕ್ಯಾನಾಟ್ ರೀಚ್ ದಿ ಇನ್ನರ್ ಇಯರ್ ಪ್ರಾಪರ್ಲಿ ರಿಸಲ್ಟಿಂಗ್ ಇನ್ ಹಿಯರಿಂಗ್ ಲಾಸ್. ಓಕೆ, ಸೊ ನಮ್ಮ ಮಿಡಲ್ ಇಯರ್ ಮತ್ತು ನಮ್ಮ ಎಕ್ಸ್ಟರ್ನಲ್ ಇಯರ್ ಒಳಗಡೆ ಏನಾದರೂ ಪ್ರಾಬ್ಲಮ್ ಇತ್ತು, ಸೊ ಅವಾಗ ಏನಾಗುತ್ತೆ, ನಮ್ಮ ಇನ್ನರ್ ಇಯರ್ ತನಕ ಏನಾಗೋಲ್ಲ, ಇನ್ನರ್ ಇಯರ್ ತನಕ ಸೌಂಡ್ ವೇವ್ಸ್ ರೀಚ್ ಆಗೋಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಕರಿತೀವಿ. ಓಕೆ, ಇಲ್ಲಿ ಏನಾಗಿದೆ ಪ್ರಾಬ್ಲಮ್? ಎಕ್ಸ್ಟರ್ನಲ್ ಇಯರ್ ಮತ್ತು ಮಿಡಲ್ ಇಯರ್ ಒಳಗಡೆ ಪ್ರಾಬ್ಲಮ್ ಇದೆ. ಓಕೆ, ಎಕ್ಸ್ಟರ್ನಲ್ ಇಯರ್ ಮತ್ತು ಮಿಡಲ್ ಇಯರ್ ಒಳಗಡೆ ಪ್ರಾಬ್ಲಮ್ ಇದ್ದರೆ ಕಂಡಕ್ಟಿವ್ ಹಿಯರಿಂಗ್ ಲಾಸ್. ಓಕೆ, ನೆಕ್ಸ್ಟ್ ಸೆನ್ಸೋ ನ್ಯೂರಲ್ ಹಿಯರಿಂಗ್ ಲಾಸ್. ಏನಿದೆ? ಸೆನ್ಸೋ ನ್ಯೂರಲ್ ಹಿಯರಿಂಗ್ ಲಾಸ್. ಓಕೆ, ದಿಸ್ ಅಕರ್ಸ್ ವೆನ್ ದೇರ್ ಈಸ್ ಅ ಪ್ರಾಬ್ಲಮ್ ವಿತ್ ದಿ ಇನ್ನರ್ ಇಯರ್ ಆರ್ ಆಡಿಟರಿ ನರ್ವ್. ಏನಾಗಿದೆ ಇಲ್ಲಿ? ಯಾವ ಪ್ರಾಬ್ಲಮ್ ಆಗಿದೆ? ಇನ್ನರ್ ಇಯರ್ ಪ್ರಾಬ್ಲಮ್ ಆಗಿದೆ. ಏನಿದೆ? ಇನ್ನರ್ ಇಯರ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವು ಇದನ್ನು ಏನಂತೀವಿ? ಸೆನ್ಸೋ ನ್ಯೂರಲ್. ಓಕೆ, ಇನ್ನರ್ ಇಯರ್ ಪ್ರಾಬ್ಲಮ್ ಇದೆ ಅಥವಾ ಆಡಿಟರಿ ನರ್ವ್ ಇರುತ್ತಲ್ಲ, ಇದು ಏನು ಮಾಡುತ್ತೆ? ನಮ್ಮ ಬ್ರೈನ್ ತನ್ನ ಸಿಗ್ನಲನ್ನು ಸೆಂಡ್ ಮಾಡುತ್ತೆ. ಸೊ ಇವೆರಡರಲ್ಲಿ ಯಾವುದರ ಒಂದು ಪ್ರಾಬ್ಲಮ್ ಇದ್ದಿದ್ದಕ್ಕೋಸ್ಕರ ನಮಗೆ ಏನಾಗ್ತಾ ಇದೆ? ಡೆಫ್ನೆಸ್ ಆಗಿದ್ದರೆ ನಾವು ಇದನ್ನು ಏನಂತೀವಿ? ಸೆನ್ಸೋ ನ್ಯೂರಲ್ ಹಿಯರಿಂಗ್ ಲಾಸ್. ಓಕೆ, ಸೆನ್ಸೋ ನ್ಯೂರಲ್ ಹಿಯರಿಂಗ್ ಲಾಸ್ ಒಳಗಡೆ ಏನಾಗಿದೆ? ಇನ್ನರ್ ಇಯರಲ್ಲಿ ಪ್ರಾಬ್ಲಮ್ ಇದೆ. ಓಕೆ, ಕಂಡಕ್ಟಿವಲ್ಲಿ ಏನಿದೆ? ಎಕ್ಸ್ಟರ್ನಲ್ ಮತ್ತು ಮಿಡಲ್ ಇಯರ್ ಒಳಗಡೆ ಪ್ರಾಬ್ಲಮ್ ಇತ್ತು. ಓಕೆ, ನೆಕ್ಸ್ಟ್ ಮಿಕ್ಸ್ಡ್ ಹಿಯರಿಂಗ್ ಲಾಸ್. ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂದರೆ ಇಲ್ಲಿ ಏನಾಗಿದೆ? ದಿಸ್ ಈಸ್ ಅ ಕಾಂಬಿನೇಷನ್ ಆಫ್ ಕಂಡಕ್ಟಿವ್ ಆ್ಯಂಡ್ ಸೆನ್ಸೋ ನ್ಯೂರಲ್ ಹಿಯರಿಂಗ್ ಲಾಸ್. ಓಕೆ, ಸೊ ಇಲ್ಲಿ ಏನಾಗಿದೆ? ಎಕ್ಸ್ಟರ್ನಲ್ ಇಯರ್ ಪ್ರಾಬ್ಲಮ್ ಇದೆ, ಮಿಡಲ್ ಇಯರ್ ಪ್ರಾಬ್ಲಮ್ ಇದೆ ಮತ್ತು ಇನ್ನರ್ ಇಯರ್ ಪ್ರಾಬ್ಲಮ್ ಇದೆ. ಏನಿದೆ? ಫುಲ್ ಮೂರು ಇಯರ್ ಒಳಗಡೆ ಏನಿದೆ ಇಲ್ಲಿ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಇದನ್ನು ನಾವು ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತೀವಿ. ಓಕೆ, ಇದೇನಿದೆ? ಇಟ್ ಈಸ್ ದ ಕಾಂಬಿನೇಷನ್ ಆಫ್ ಕಂಡಕ್ಟಿವ್ ಪ್ಲಸ್ ಸೆನ್ಸೋ ನ್ಯೂರಲ್ ಹಿಯರಿಂಗ್ ಲಾಸ್. ಇವೆರಡರನ್ನು ನಾವು ಪ್ಲಸ್ ಮಾಡಿದರೆ ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಆಗುತ್ತೆ. ಓಕೆ, ಇಟ್ ಅಕರ್ಸ್ ವೆನ್ ದೇರ್ ಈಸ್ ಅ ಪ್ರಾಬ್ಲಮ್ ವಿತ್ ಬೋತ್ ಔಟರ್ ಆರ್ ಮಿಡಲ್ ಆರ್ ಇನ್ನರ್ ಇಯರ್. ಸೊ ಏನಾಗಿದೆ ಇಲ್ಲಿ? ಔಟರ್ ಮತ್ತು ಮಿಡಲ್ನ ಪ್ರಾಬ್ಲಮ್ ಇದೆ ಮತ್ತು ಇನ್ನರ್ ಇಯರ್ ಒಳಗಡೆ ಪ್ರಾಬ್ಲಮ್ ಇದ್ದಿದ್ದಕ್ಕೋಸ್ಕರ ನಮಗೆ ಏನಾಗ್ತಾ ಇದೆ? ಹಿಯರಿಂಗ್ ಲಾಸ್ ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಇನ್ನೊಂದು ಟೈಪ್ ಇದೆ, ಅದಕ್ಕೇನಂತೀವಿ? ಪ್ರೆಸ್ಬೈಕಸಿಸ್. ಓಕೆ, ಏನಂತೀವಿ ನಾವು ಇದನ್ನು? ಪ್ರೆಸ್ಬೈಕಸಿಸ್ ಅಂತೀವಿ. ಸೊ ಇದಕ್ಕೆ ಅಂದರೆ ಏನು? ಹಿಯರಿಂಗ್ ಲಾಸ್ ಕಾಸ್ಡ್ ಬೈ ದಿ ಏಜಿಂಗ್ ಪ್ರೋಸೆಸ್. ಸೊ ನೀವು ಕೇಳಿರ್ತೀರ, ಭಾಳಷ್ಟು ಏಜ್ ಆಗಿದೆ, ಅದಕ್ಕೋಸ್ಕರ ಅವರ ಕಿವಿ ಕೇಳಿಸ್ತಾ ಇಲ್ಲ. ಓಕೆ, ಅದಕ್ಕೋಸ್ಕರ ಅವ್ರಿಗೆ ಹಿಯರಿಂಗ್ ಪ್ರಾಬ್ಲಮ್ ಇದೆ. ಓಕೆ, ಅದಕ್ಕೆ ಏನಂತೀವಿ ನಾವು? ಪ್ರೆಸ್ಬೈಕಸಿಸ್ ಅಂತೀವಿ. ಏನಂತೀವಿ? ಪ್ರೆಸ್ಬೈಕಸಿಸ್. ಇಟ್ ಈಸ್ ಅ ಹಿಯರಿಂಗ್ ಲಾಸ್ ಕಾಸ್ಡ್ ಬೈ ದಿ ಏಜಿಂಗ್. ಯಾಕೆ ಆಗ್ತಾಯಿದೆ? ಏಜಿಂಗ್. ಓಕೆ, ಜಾಸ್ತಿ ಏಜ್ ಆಗಿದೆ, ಮೋರ್ ದೆನ್ 50 ಆಗಿದೆ, ಮೋರ್ ದೆನ್ 50 ಇಯರ್ಸ್ ಏನಾಗಿದೆ? 50ಕ್ಕಿಂತ ಜಾಸ್ತಿ ಏಜ್ ಆದಾಗ ಏನಾಗ್ತಾ ಇದೆ? ನಮಗೆ ಹಿಯರಿಂಗ್ ಲಾಸ್ ಆಗ್ತಾ ಇದೆ. ಅದಕ್ಕೋಸ್ಕರ ನಾವೇನಂತೀವಿ? ಅದನ್ನು ಪ್ರೆಸ್ಬೈಕಸಿಸ್. ಓಕೆ, ಸೊ ಐ ಥಿಂಕ್ ನಿಮಗೆ ಟೈಪ್ಸ್ ಅರ್ಥ ಆಗಿರ್ಬೋದು. ಓಕೆ, ಕಂಡಕ್ಟಿವ್ ಇದೆ ಮತ್ತು ಸೆನ್ಸೋ ನ್ಯೂರಲ್ ಇದೆ ಮತ್ತು ಮಿಕ್ಸ್ಡ್ ಇದೆ. ಮಿಕ್ಸ್ಡ್ ಅಂದರೆ ಕಂಡಕ್ಟಿವ್ ಪ್ಲಸ್ ಸೆನ್ಸೋ ನ್ಯೂರಲ್ ಮತ್ತು ಲಾಸ್ಟ್ ಇದೆ ಪ್ರೆಸ್ಬೈಕಸಿಸ್. ಅಂದರೆ ಏನು? ಹಿಯರಿಂಗ್ ಲಾಸ್. ಓಕೆ, ಹಿಯರಿಂಗ್ ಲಾಸ್ ಕಾಸ್ಡ್ ಬೈ ದಿ ಏಜಿಂಗ್ ಪ್ರೋಸೆಸ್. ಓಕೆ, ಸೊ ನೆಕ್ಸ್ಟ್ ನಾವು ಕಾಸಸ್ ನೋಡೋಣ. ಕಾಸಸ್ ಏನಿವೆ ಅಂತ. ಓಕೆ, ಫಸ್ಟ್ ಏಜಿಂಗ್. ಹೌದು, ಏಜಿಂಗ್ ಆದಾಗೂ ನಮ್ಗೆ ಏನಾಗ್ತಾ ಇದೆ? ಹಿಯರಿಂಗ್ ಲಾಸ್ ಆಗ್ತಾ ಇದೆ. ಓಕೆ, ಏಜಿಂಗ್ ಆದಾಗೂ ನಮಗೆ ಏನಾಗ್ತಾ ಇದೆ? ಹಿಯರಿಂಗ್ ಲಾಸ್ ಆಗ್ತಾ ಇದೆ. ನೆಕ್ಸ್ಟ್
ಲೌಡ್ ನಾಯ್ಸ್ ಏನಿದೆ ಇಲ್ಲಿ, ಲೌಡ್ ನಾಯ್ಸ್ ಜಾಸ್ತಿ ನಾಯ್ಸ್ ಬರ್ತಾ ಇದೆ. ಲೈಕ್ ಬಾಂಬ್ ಬ್ಲಾಸ್ಟ್ ಆಗಿದೆ, ಏನಾಗಿದೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅಥವಾ ಓಕೆ. ಸೊ ಇಲ್ಲಿ ಲೌಡ್ ನಾಯ್ಸ್ ನಾವು ಏನು ಎಕ್ಸಾಂಪಲ್ ಕೊಡೋದು, ಬಾಂಬ್ ಬ್ಲಾಸ್ಟ್. ಓಕೆ, ಸೊ ಬಾಂಬ್ ಬ್ಲಾಸ್ಟ್ ಆದಾಗ ಏನಾಗುತ್ತೆ, ನಿಮ್ಮ ಇಯರ್ ಹತ್ರ ಜಾಸ್ತಿ ಸೌಂಡ್ ಬಂದಾಗ ನಿಮ್ಮ ಟಿಂಪ್ಯಾನಿಕ್ ಮೆಮ್ಬ್ರೇನ್ ಪರ್ಫೋರೇಟ್ ಆಗ್ಬೋದು. ಅದಕ್ಕೋಸ್ಕರ ನಿಮ್ಮದಿಲ್ಲಿ ಏನಾಗ್ತಾಯಿದೆ, ಹಿಯರಿಂಗ್ ಲಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಯರ್ ಇನ್ಫೆಕ್ಷನ್. ಓಕೆ, ಇಯರ್ ಇನ್ಫೆಕ್ಷನ್ ಆದಾಗ ಕೂಡ ಏನಾಗುತ್ತೆ, ನಮ್ಮ ಹಿಯರಿಂಗ್ ಲಾಸ್ ಆಗುತ್ತೆ. ಎಕ್ಸಾಂಪಲ್ ಫಾರ್ ಓಟೈಟಿಸ್ ಮೀಡಿಯಾ, ಓಕೆ, ಅಥವಾ ಲ್ಯಾಬರಿಂಥೈಟಿಸ್ ಎಕ್ಸಾಂಪಲ್ ನಾವು ಕೊಡ್ಬೋದು. ಓಕೆ, ನೆಕ್ಸ್ಟ್ ಇಯರ್ ವ್ಯಾಕ್ಸ್ ಬಿಲ್ಡಪ್, ಇದಕ್ಕೇನಂತೀವಿ ನಾವು ಇಂಪ್ಯಾಕ್ಟೆಡ್ ವ್ಯಾಕ್ಸ್. ಓಕೆ, ಸೊ ಈ ವಿಡಿಯೋನೂ ಕೂಡ ನೋಡಿರ್ಬೋದು ನೀವು. ಇಂಪ್ಯಾಕ್ಟೆಡ್ ವ್ಯಾಕ್ಸ್ ಅಂದರೆ ಜಾಸ್ತಿ ವ್ಯಾಕ್ಸ್ ಏನಾಗಿದೆ ಕುಂತ್ಕೊಂಡು ಬಿಟ್ಟಿದೆ, ಅದಕ್ಕೋಸ್ಕರ ನಮ್ಮ ಸೌಂಡ್ ವೇವ್ಸ್ ಅವೆಲ್ಲ ಅವು ಏನಾಗ್ತಾ ಇಲ್ಲ, ನಮ್ಮ ಮಿಡಲ್ ಇಯರ್ ಮತ್ತು ನಮ್ಮ ಇನ್ನರ್ ಇಯರ್ ತನಕ ಹೋಗ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಸರ್ಟೇನ್ ಮೆಡಿಕೇಷನ್ ಅದಕ್ಕೇನಂತೀವಿ ನಾವು ಓಟೋಟಾಕ್ಸಿಕ್ ಡ್ರಗ್ಸ್ ಇರ್ತಾವೆಲ್ಲ. ಸೊ ಓಟೋಟಾಕ್ಸಿಕ್ ಡ್ರಗ್ಸನ್ನು ನಾವು ಯೂಸ್ ಮಾಡಿದಾಗ ಅವಾಗ ನಮಗೇನಾಗೋ ಸಾಧ್ಯತೆ ಇದೆ, ನಮ್ಮ ಇಯರ್ ಡ್ಯಾಮೇಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಹೆಡ್ ಇಂಜುರಿ ಆದಾಗ ನಮ್ಮ ಆಡಿಟರಿ ನರ್ವ್ ಇದೆ ಅಥವಾ ನಮ್ಮ ಇಯರಿಗೆ ಏನಾಗಿದೆ ಡ್ಯಾಮೇಜ್ ಆದಾಗ ಏನಾಗುತ್ತೆ, ನಮಗೆ ಹಿಯರಿಂಗ್ ಲಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಆಟೋ ಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇರುತ್ತೆ ಅಲ್ಲ, ಅದು ನಮ್ಮ ಇಯರ್ ಮೇಲೆ ಅಟ್ಯಾಕ್ ಮಾಡುತ್ತೆ, ಆವಾಗ ನಮ್ಮ ಇಯರ್ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಓಕೆ, ಅದಕ್ಕೋಸ್ಕರ ನಮಗೆ ಏನಾಗ್ತಾಯಿದೆ, ಇಲ್ಲಿ ಹಿಯರಿಂಗ್ ಲಾಸ್ ಆಗ್ತಾಯಿದೆ. ನೆಕ್ಸ್ಟ್ ಟ್ಯೂಮರ್ ಅಂದರೆ ನಮ್ಮ ಇಯರ್ ಒಳಗಡೆ ಕ್ಯಾನ್ಸರ್ ಆದಾಗ ಅಥವಾ ಟ್ಯೂಮರ್ ಆದಾಗ ಏನಾಗ್ತಾಯಿದೆ, ಹಿಯರಿಂಗ್ ಲಾಸ್ ಆಗ್ತಾಯಿದೆ. ನೆಕ್ಸ್ಟ್ ಕಂಜೆನಿಟಲ್ ಅಬ್ನಾರ್ಮಲಿಟಿ. ಓಕೆ, ಈ ಕಂಜೆನಿಟಲ್ ಅಬ್ನಾರ್ಮಲಿಟಿ ಅಂದರೆ ಬೈ ಬರ್ತ್ ಇಯರ್ ಡಿಫೆಕ್ಟ್ ಏನಾಗಿದೆ, ಬೈ ಬರ್ತ್ ಇಯರ್ ಒಳಗಡೆ ಡಿಫೆಕ್ಟ್ ಇದೆ. ಓಕೆ, ಅಬ್ನಾರ್ಮಲ್ ಇದೆ, ಅದಕ್ಕೋಸ್ಕರ ನಾವು ಹಿಯರಿಂಗ್ ಲಾಸ್ ಆಗಿದೆ. ಅದಕ್ಕೋಸ್ಕರ ನಾವು ಇದನ್ನು ಏನಂತೀವಿ, ಕಂಜೆನಿಟಲ್ ಅನಾಮಿಲೀಸ್ ಆಫ್ ಇಯರ್. ಓಕೆ, ನೆಕ್ಸ್ಟ್ ಮೀನರ್ಸ್ ಡಿಸೀಸ್ ಒಳಗಡೆ ಏನಾಗ್ತಾ ಇದೆ, ನಮ್ಮ ಫ್ಲೂಯಿಡ್ ಇರುತ್ತೆ ಅಲ್ಲ, ಫ್ಲೂಯಿಡ್ ಜಾಸ್ತಿ ಆದಾಗ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಫ್ಲೂಯಿಡ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಹಿಯರಿಂಗ್ ಲಾಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಸಡನ್ ಇಡಿಯೋಪೆಥಿಕ್ ಸೆನ್ಸೋ ನ್ಯೂರಲ್ ಹಿಯರಿಂಗ್ ಲಾಸ್ ಅಂದರೆ ಏನು, ಇಡಿಯೋಪೆಥಿಕ್ ಅಂದರೆ ಅನ್ನೋನ್ ಕಾಸ್. ಓಕೆ, ಕಾಸ್ ನಮಗೆ ಗೊತ್ತೇ ಇಲ್ಲ ಅಂದರೂ ಏನಾಗ್ತಾ ಇದೆ, ಹಿಯರಿಂಗ್ ಲಾಸ್ ಆಗ್ತಾಯಿದೆ. ಓಕೆ, ಐ ಥಿಂಕ್ ಕಾಸಸ್ ಅರ್ಥ ಆಗಿರ್ಬೋದು. ಏಜಿಂಗ್ ಇದೆ, ಲೌಡ್ ನಾಯ್ಸ್ ಇದೆ, ಇಯರ್ ಇನ್ಫೆಕ್ಷನ್, ವ್ಯಾಕ್ಸ್ ಬಿಲ್ಡಪ್, ಮೆಡಿಕೇಷನ್, ಹೆಡ್ ಇಂಜುರಿ, ಆಟೋ ಇಮ್ಯೂನ್ ಡಿಸೀಸ್, ಟ್ಯೂಮರ್ಸ್, ಕಂಜೆನಿಟಲ್ ಅನಾಮಲೀಸ್ ಆಫ್ ಇಯರ್, ಮೀನರ್ಸ್ ಡಿಸೀಸ್ ಮತ್ತು ಅನ್ನೋನ್ ಕಾಸ್. ಓಕೆ, ನೆಕ್ಸ್ಟ್ ನಾವು ಕ್ಲಿನಿಕಲ್ ಫೀಚರ್ಸ್ಗಳ ಸ್ಟಡಿ ಮಾಡೋಣ. ಓಕೆ, ಡಿಫಿಕಲ್ಟಿ ಇನ್ ಹಿಯರಿಂಗ್ ಸೌಂಡ್ ಏನಾಗ್ತಾಯಿದೆ, ಹಿಯರಿಂಗ್ ಸೌಂಡ್ ಕೇಳಿಸೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ. ಓಕೆ, ಕಿವಿ ಕೇಳಿಸಲ್ಲ ಅವರಿಗೆ. ಓಕೆ, ಹಿಯರಿಂಗ್ ಸೌಂಡ್ ಪ್ರಾಬ್ಲಮ್ ಆಗ್ತಾಯಿದೆ. ಓಕೆ, ಡಿಫಿಕಲ್ಟಿ ಆಗ್ತಾಯಿದೆ. ನೆಕ್ಸ್ಟ್ ರಿಂಗಿಂಗ್ ಇನ್ ದಿ ಇಯರ್, ಇದನ್ನು ನಾವು ಏನಂತೀವಿ, ಟಿನಿಟಸ್. ಏನಾಗ್ತಾಯಿದೆ, ಪೇಷಂಟ್ಗೆ ಟಿನಿಟಸ್ ಆಗ್ತಾಯಿದೆ, ಕಿವಿಯಲ್ಲಿ ಏನೋ ಒಂಥರ ಸೌಂಡ್ ಬರ್ತಾಯಿದೆ. ಓಕೆ, ಬಜ್ಜಿಂಗ್ ಸೌಂಡ್ ಬರ್ತಾಯಿದೆ, ರಿಂಗಿಂಗ್ ಸೌಂಡ್ ಬರ್ತಾಯಿದೆ. ನೆಕ್ಸ್ಟ್ ನೀಡ್ ಟು ಟರ್ನ್ ಅಪ್ ದಿ ವಾಲ್ಯೂಮ್ ಆನ್ TV ಆರ್ ರೇಡಿಯೋ. ಸೊ ನಮಗೆ ಎಷ್ಟು ಕೇಳಿಸುತ್ತೆ ಅಲ್ಲ, ಅವ್ರಿಗೆ ಜಾಸ್ತಿ ಸೌಂಡ್ ಬೇಕು. ಓಕೆ, TV ನೋಡೋ ಸಮಯ ಏನು ಮಾಡ್ತಾಯಿದ್ದಾರೆ, ವಾಲ್ಯೂಮನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಡಿಫಿಕಲ್ಟಿ ಇನ್ ಅಂಡರ್ಸ್ಟ್ಯಾಂಡಿಂಗ್ ಸ್ಪೀಚ್. ಓಕೆ, ಸೊ ನಾವು ಏನು ಮಾಡ್ತಾಯಿದ್ದೀವಿ, ಮಾತಾಡುವಾಗ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಕಡಿಮೆ ಕೇಳಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಪೇಷಂಟ್ ಸ್ಪೀಕ್ ಸ್ಲೋಲಿ ಆರ್ ಲೌಡ್ಲಿ. ಸೊ ಪೇಷಂಟ್ಗಳಿರ್ತಾವಲ್ಲ ಹಿಯರಿಂಗ್ ಲಾಸು, ಅವ್ರು ಏನು ಮಾಡ್ತಾರೆ, ಸ್ಲೋಲಿ ಮಾತಾಡ್ಬೋದು, ಭಾಳ ಸ್ಲೋ ಆಗಿ ಮಾತಾಡ್ಬೋದು, ಅಥವಾ ಭಾಳ ಲೌಡ್ಲಿ ಜಾಸ್ತಿ ಸೌಂಡ್ ಮಾಡಿ ಮಾತಾಡ್ಬೋದು. ಓಕೆ, ನೆಕ್ಸ್ಟ್ ನಾವು ಇದಕ್ಕೆ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ ಅಂತ ನೋಡೋಣ. ಓಕೆ, ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀವಿ, ರೆಸ್ಟ್ರಿಕ್ಷನ್ ಆಫ್ ಓಟೋಟಾಕ್ಸಿಕ್ ಡ್ರಗ್ಸ್. ಓಕೆ, ಓಟೋಟಾಕ್ಸಿಕ್ ನೀವು ಡ್ರಗ್ಸ್ ತೊಗೋತಾ ಇದ್ದೀರಿ ಅಂದರೆ ಅದನ್ನು ರೆಸ್ಟ್ರಿಕ್ಟ್ ಮಾಡಬೇಕು. ಓಕೆ, ಅವಾಯ್ಡ್ ಮಾಡಬೇಕು. ಮತ್ತು ಇಫ್ ಅಬ್ಸ್ಟ್ರಕ್ಷನ್ ಈಸ್ ದೇರ್ ವಿ ಶುಡ್ ಕ್ಲೀನ್ ಬೈ ಇರಿಗೇಷನ್ ವಿತ್ ಸಿರಿಂಜ್. ಓಕೆ, ಸೊ ಅಲ್ಲಿ ಏನಾಗಿದೆ, ಅಬ್ಸ್ಟ್ರಕ್ಷನ್ ಆಗಿದೆ. ಓಕೆ, ವ್ಯಾಕ್ಸ್ ಏನಾಗಿದೆ, ಜಾಸ್ತಿ ಬಿಲ್ಡಪ್ ಆಗಿದೆ. ಓಕೆ, ಅಥವಾ ಫಾರಿನ್ ಬಾಡಿ ಇದೆ, ಅದನ್ನು ನಾವು ಏನು ಮಾಡಬೇಕು, ಇರಿಗೇಷನ್ ಮಾಡಬೇಕು. ಇರಿಗೇಷನ್ ಅಂದರೆ ನಾವು ಸಿರಿಂಜ್ ಹಚ್ಚಿ ಸಿರಿಂಜಿನಿಂದ ನಾವು ಏನು ಮಾಡ್ತೀವಿ, ಕಿವಿಯ ಒಳಗಡೆ ಇಯರ್ ಒಳಗಡೆ ವಾಟರ್ ಫ್ಲಶ್ ಮಾಡಿದಾಗ ಅದು ಏನಾಗುತ್ತೆ, ಕ್ಲೀನ್ ಆಗುತ್ತೆ. ಓಕೆ, ಅಬ್ಸ್ಟ್ರಕ್ಷನ್ ಇದ್ದರೆ ಇಯರ್ ಇರಿಗೇಷನ್ ಮಾಡಬೇಕು, ಇಯರ್ ವಾಶ್ ಮಾಡಬೇಕು. ಓಕೆ, ನೆಕ್ಸ್ಟ್ ಯೂಸ್ ಹಿಯರಿಂಗ್ ಏಡ್ಸ್ ಇನ್ ಕೇಸ್ ಆಫ್ ಡೆಫ್ನೆಸ್. ಓಕೆ, ಸೊ ಇವೇನು ಮಾಡಿದ್ರು ನಿಮಗೆ ಟ್ರೀಟ್ ಆಗ್ತಾಯಿಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ, ಹಿಯರಿಂಗ್ ಏಡ್ಸನ್ನು ಯೂಸ್ ಮಾಡ್ತೀವಿ. ಓಕೆ, ಹಿಯರಿಂಗ್ ಏಡ್ಸನ್ನು ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ನಾವು ಏನು ಮಾಡ್ಬೋದು. ಓಕೆ, ಟಿಂಪ್ಯಾನೋಪ್ಲಾಸ್ಟಿ ಯಾವಾಗ ಮಾಡ್ತೀವಿ, ನಮ್ಮ ಟಿಂಪ್ಯಾನಿಕ್ ಮೆಮ್ಬ್ರೇನ್ ರಪ್ಚರ್ ಆಗಿದೆ. ಓಕೆ,
ನಮ್ಮ ಟಿಂಪ್ಯಾನಿಕ್ ಮೆಂಬ್ರೇನ್ ರಪ್ಚರ್ ಆಗಿದೆ, ಮತ್ತು ಒಳಗಡೆ ಬೋನ್ಸ್ ಇರ್ತಾವಲ್ಲ ಆ ಬೋನ್ಸ್ ಕೂಡ ಏನಾಗಿದೆ ಪ್ರಾಬ್ಲಮ್ ಇದೆ. ಸೊ ಅವಾಗ ನಾವು ಏನು ಮಾಡ್ತೀವಿ, ಇದನ್ನು ರಿಪೇರ್ ಮಾಡ್ತೀವಿ. ಓಕೆ, ಟಿಂಪ್ಯಾನೋ ಪ್ಲಾಸ್ಟಿ ಮಾಡ್ತೀವಿ, ರಿಪೇರ್ ಮಾಡ್ತೀವಿ. ನೆಕ್ಸ್ಟ್ ಕಾಕ್ಲಿಯರ್ ಇಂಪ್ಲಾಂಟ್. ಕಾಕ್ಲಿಯರ್ ನಮ್ಮದು ಇನ್ನರ್ ಇಯರ್ ಏನಾಗಿದೆ ಡ್ಯಾಮೇಜ್ ಆಗಿದೆ. ಓಕೆ, ಕಾಕ್ಲಿಯರ್ ಏನಾಗಿದೆ ಡ್ಯಾಮೇಜ್ ಆದಾಗ ನಾವು ಏನು ಮಾಡ್ತೀವಿ, ಕಾಕ್ಲಿಯರ್ ಇಂಪ್ಲಾಂಟ್ಸ್ ಮಾಡ್ತೀವಿ. ಓಕೆ ಸರ್, ಹೊಸ ಕಾಕ್ಲಿಯರ್ ತಂದು ನಾವೆಲ್ಲ ಏನು ಮಾಡ್ತೀವಿ, ಇಂಪ್ಲಾಂಟ್ ಮಾಡ್ತೀವಿ. ಅಲ್ಲೇನು ಮಾಡ್ತೀವಿ ನಾವು ಜಾಯಿಂಟ್ ಮಾಡ್ತೀವಿ. ಓಕೆ, ಸೊ ಐ ಥಿಂಕ್ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ಹಿಯರಿಂಗ್ ಏಡ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಹಿಯರಿಂಗ್ ಏಡ್ಸ್. ಹಿಯರಿಂಗ್ ಏಡ್ ಅಂದರೆ ಏನು ಅಂತ ನೋಡೋಣ. ಅ ಹಿಯರಿಂಗ್ ಏಡ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್, ಓಕೆ, ದಟ್ ಆ್ಯಂಪ್ಲಿಫೈ ದಿ ಸೌಂಡ್ ಆ್ಯಂಡ್ ಹೆಲ್ಪ್ ದಿ ಪೀಪಲ್ ವಿತ್ ಹಿಯರಿಂಗ್ ಲಾಸ್ ಟು ಹಿಯರ್ ಬೆಟರ್. ಸೊ ಇದೇನಿದೆ ಎಲೆಕ್ಟ್ರಾನಿಕ್ ಡಿವೈಸ್. ಎಲೆಕ್ಟ್ರಾನಿಕ್ ಡಿವೈಸ್ ಅಂದರೆ ಬ್ಯಾಟ್ರಿನಿಂದ ಆಪ್ರೇಟ್ ಆಗ್ತಾಯಿದೆ. ಏನು ಮಾಡ್ತಾಯಿದೆ ಇದು, ಬ್ಯಾಟರಿಯಿಂದ ಆಪ್ರೇಟ್ ಆಗ್ತಾಯಿದೆ, ಬ್ಯಾಟ್ರಿ ಇದೆ ಇದ್ರ ಒಳಗಡೆ. ಓಕೆ, ಆ್ಯಂಪ್ಲಿಫೈ ದಿ ಸೌಂಡ್. ಆ್ಯಂಪ್ಲಿಫೈ ಅಂದರೆ ಸೌಂಡನ್ನು ಜಾಸ್ತಿ ಮಾಡುತ್ತೆ, ಇನ್ಕ್ರೀಸ್ ಮಾಡುತ್ತೆ. ಸೌಂಡ್ ಏನು ಮಾಡ್ತಾಯಿದೆ, ಜಾಸ್ತಿ ಮಾಡ್ತಾಯಿದೆ. ಓಕೆ, ಟು ಹೆಲ್ಪ್ ದಿ ಪೀಪಲ್ ವಿತ್ ಹಿಯರಿಂಗ್ ಲಾಸ್. ಯಾರು ಯೂಸ್ ಮಾಡ್ತಾರೆ, ಹಿಯರಿಂಗ್ ಲಾಸ್ ಇರೋ ಪೇಷಂಟ್ ಯೂಸ್ ಮಾಡ್ತಾ ಇದ್ದಾರೆ. ಓಕೆ, ಏಕೆ ಹಿಯರ್ ಬೆಟರ್, ಟು ಹಿಯರ್ ಬೆಟರ್. ಸೊ ಇದನ್ನು ಯೂಸ್ ಮಾಡಿದರೆ ಅವ್ರಿಗೆ ಸರಿಯಾಗಿ ಹಿಯರ್ ಆಗುತ್ತೆ. ಓಕೆ, ಕಿವಿ ಕೇಳುತ್ತೆ. ನೆಕ್ಸ್ಟ್ ಕಾಂಪೋನೆಂಟ್. ಸೊ ಇದ್ರ ಒಳಗಡೆ ಹಿಯರಿಂಗ್ ಏಡ್ ಒಳಗಡೆ ಯಾವ್ಯಾವ ಕಾಂಪೋನೆಂಟ್ ಇರ್ತವೆ ಅಂತ ನಾವು ನೋಡೋಣ. ಓಕೆ, ಫಸ್ಟ್ ಮೈಕ್ರೋಫೋನ್. ಓಕೆ, ಮೈಕ್ರೋಫೋನ್ ಏನು ಮಾಡುತ್ತೆ, ಹೊರಗಡೆಯಿಂದ ಸೌಂಡನ್ನು ರಿಸೀವ್ ಮಾಡುತ್ತೆ. ಓಕೆ, ರಿಸೀವ್ ಸೌಂಡ್ ಆ್ಯಂಡ್ ಕನ್ವರ್ಟ್ ಇಂಟು ಎಲೆಕ್ಟ್ರಿಕಲ್ ಇಂಪಲ್ಸಸ್. ಏನು ಮಾಡುತ್ತೆ, ಹೊರಗಡೆಯಿಂದ ಸೌಂಡನ್ನು ರಿಸೀವ್ ಮಾಡುತ್ತೆ ಮತ್ತು ಕನ್ವರ್ಟ್ ಮಾಡುತ್ತೆ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆಗಿ. ಓಕೆ, ಸೊ ಏನು ಮಾಡುತ್ತೆ, ಇದು ರಿಸೀವ್ ಮಾಡುತ್ತೆ ಸೌಂಡ್. ನೆಕ್ಸ್ಟ್ ಆ್ಯಂಪ್ಲಿಫೈಯರ್. ಸೊ ಆ್ಯಂಪ್ಲಿಫೈಯರ್ ಅಂದರೆ ನಿಮಗೆ ಗೊತ್ತೇ ಇರ್ಬೋದು. ಓಕೆ, ಆ್ಯಂಪ್ಲಿಫೈ ದಿ ಎಲೆಕ್ಟ್ರಿಕಲ್ ಇಂಪಲ್ಸಸ್, ಅಥವಾ ಈಸಿ ವೇದಾಗ ನಾವು ಹೇಳಬೇಕಂದ್ರೆ ಮೇಕ್ ಸೌಂಡ್ ಲೌಡರ್. ಆ್ಯಂಪ್ಲಿಫೈ ಅಂದರೆ ಏನು ಮಾಡುತ್ತೆ, ಸೌಂಡನ್ನು ಇನ್ಕ್ರೀಸ್ ಮಾಡುತ್ತೆ, ಲೌಡ್ ಮಾಡುತ್ತೆ. ಓಕೆ, ಸೊ ನಾವು ಎಷ್ಟು ಸೌಂಡ್ ಹೊರಗಡೆ ಬಂದಿದೆಯಲ್ಲ ಅದನ್ನು ಜಾಸ್ತಿ ಮಾಡುತ್ತೆ. ಆ್ಯಂಪ್ಲಿಫೈ ದಿ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆರ್ ಮೇಕ್ ಸೌಂಡ್ ಲೌಡರ್. ಓಕೆ, ನೆಕ್ಸ್ಟ್ ರಿಸೀವರ್. ಓಕೆ, ರಿಸೀವರ್ ಏನು ಮಾಡುತ್ತೆ, ಟ್ರಾನ್ಸ್ಲೇಟ್ ದೋಸ್ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಇಂಟು ಲೌಡರ್ ನಾಯ್ಸಸ್. ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ಮತ್ತೆ ಸೌಂಡಾಗಿ ಕನ್ವರ್ಟ್ ಮಾಡುತ್ತೆ. ಇದನ್ನು ನಾವು ಏನು ಹೇಳ್ಬೋದು, ಸ್ಪೀಕರ್ ಅಂತ ಅನ್ಬೋದು. ಓಕೆ, ಸೊ ಏನು ಮಾಡ್ತಾ ಇದ್ದೀವಿ, ಮೈಕ್ ಇದೆ ಮತ್ತು ಆ್ಯಂಪ್ಲಿಫೈಯರ್ ಇದೆ ಮತ್ತು ಸ್ಪೀಕರ್ ಕೂಡ ಇದೆ ಇಲ್ಲಿ. ಓಕೆ, ಸ್ಪೀಕರ್ ಏನು ಮಾಡುತ್ತೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ಸೌಂಡಾಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಡೆಲಿವರ್ಸ್ ಆ್ಯಂಪ್ಲಿಫೈಡ್ ಸೌಂಡ್ ಇಂಟು ಇನ್ನರ್ ಮಿನಿಟೇಚರ್ ಸೌಂಡ್ ಲೌಡ್ ಸ್ಪೀಕರ್. ಓಕೆ, ಇದೇನಿದೆ ಒಂದು ಲೌಡ್ ಸ್ಪೀಕರ್ ಇದೆ. ಓಕೆ, ಸೊ ಇದನ್ನು ನಾವೇನಂತೀವಿ, ರಿಸೀವರ್ ಅಂತೀವಿ. ಓಕೆ, ನೆಕ್ಸ್ಟ್ ಬ್ಯಾಟ್ರಿ. ಹೌದು, ಬ್ಯಾಟ್ರಿ ಮೇಲೆ ಆಪ್ರೇಟ್ ಆಗ್ತಾ ಇದೆ. ಬ್ಯಾಟ್ರಿ ಇದ್ದೇ ಇರಬೇಕು. ಏನು ಮಾಡ್ತಾ ಇದೆ, ಎನರ್ಜಿ ಕೊಡ್ತಾ ಇದೆ. ಓಕೆ, ಸರ್ವ್ ಆ್ಯಸ್ ಅ ಪವರ್ ಸೋರ್ಸ್ ಆಫ್ ದಿ ಡಿವೈಸ್. ಓಕೆ, ಬ್ಯಾಟ್ರಿ ಇರಲೇಬೇಕು, ಅದಕ್ಕೋಸ್ಕರ ಬ್ಯಾಟ್ರಿ ಕೂಡ ಇದರಲ್ಲಿ ನಾವು ಆ್ಯಡ್ ಮಾಡೀವಿ. ಓಕೆ, ನೆಕ್ಸ್ಟ್ ಇಯರ್ ಮೋಡ್. ಇಯರ್ ಮೋಡ್ ಅಂದರೆ ಇಯರ್ ಪೀಸ್. ಓಕೆ, ಇಲ್ಲಿದೆ ನೋಡಿ, ಇಯರ್ ಪೀಸ್ ಇದೆ. ಓಕೆ, ಇಯರ್ ಪೀಸ್ ಡೈರೆಕ್ಟ್ ದಿ ಫ್ಲೋ ಆಫ್ ಸೌಂಡ್ ಇನ್ ಟು ದಿ ಇಯರ್ ಕೆನಲ್. ಇಯರ್ ಕೆನಲ್ ಒಳಗಡೆ ಏನು ಮಾಡುತ್ತೆ, ಸೌಂಡನ್ನು ಹಾಕುತ್ತೆ. ಓಕೆ, ಆ್ಯಂಡ್ ಎನ್ಹ್ಯಾನ್ಸ್ ದಿ ಸೌಂಡ್ ಕ್ವಾಲಿಟಿ. ಸೌಂಡ್ ಕ್ವಾಲಿಟಿಯನ್ನು ಏನು ಮಾಡುತ್ತೆ, ಇದು ಎನ್ಹ್ಯಾನ್ಸ್ ಮಾಡುತ್ತೆ. ಓಕೆ, ಐ ಥಿಂಕ್ ನಿಮಗೆ ಕಾಂಪೊನೆಂಟ್ಸ್ ಆಫ್ ಹಿಯರಿಂಗ್ ಏಡ್ಸ್ ಅರ್ಥ ಆಗಿರ್ಬೋದು. ಏನಿದೆ ಅಲ್ಲ, ಮೈಕ್ರೋಫೋನ್ ಇದೆ, ಆ್ಯಂಪ್ಲಿಫೈಯರ್ ಇದೆ. ಮೈಕ್ರೋಫೋನ್ ಏನು ಮಾಡ್ತಾ ಇದೆ, ಹೊರಗಡೆಯಿಂದ ಸೌಂಡನ್ನು ರಿಸೀವ್ ಮಾಡ್ತಾ ಇದೆ. ರಿಸೀವ್ ಮಾಡಿದ ಮೇಲೆ ಆ್ಯಂಪ್ಲಿಫೈಯರ್ ಒಳಗಡೆ ಹೋಗಿ ಏನಾಗಿದೆ, ಆ ಸೌಂಡ್ ಜಾಸ್ತಿ ಆಗ್ತಾ ಇದೆ. ಓಕೆ, ಇಲ್ಲಿ ಏನು ಮಾಡ್ತಾ ಇದೆ, ಸೌಂಡನ್ನು ಜಾಸ್ತಿ ಮಾಡ್ತಾ ಇದೆ. ಸೌಂಡನ್ನು ಜಾಸ್ತಿ ಮಾಡಿದ ಮೇಲೆ ರಿಸೀವರ್ ಇದೆ. ಓಕೆ, ರಿಸೀವರ್ ಏನು ಮಾಡುತ್ತೆ, ಇಟ್ ಈಸ್ ಲೈಕ್ ಅ ಸ್ಪೀಕರ್. ಇದು ಏನಿದೆ, ಸ್ಪೀಕರ್ ಥರ ಇದೆ. ಓಕೆ, ಏನು ಮಾಡ್ತಾ ಇದೆ, ಎಲೆಕ್ಟ್ರಿಕಲ್ ಇಂಪಲ್ಸಸ್ಗಳನ್ನು ಸೌಂಡಾಗಿ ಕನ್ವರ್ಟ್ ಮಾಡ್ತಾ ಇದೆ. ಓಕೆ, ರಿಸೀವರ್. ನೆಕ್ಸ್ಟ್ ಏನಿದೆ, ಬ್ಯಾಟ್ರಿ ಇದೆ. ಬ್ಯಾಟ್ರಿ ಇರಲೇಬೇಕು, ಯಾಕಂದರೆ ಪವರ್ ಸೋರ್ಸ್ ಬೇಕಲ್ಲ, ಎನರ್ಜಿ ಸೋರ್ಸ್ ಬೇಕಲ್ಲ, ಅದಕ್ಕೋಸ್ಕರ ಪವರ್ ಕೊಡ್ತಾ ಇದೆ ಈ ಮಷೀನನ್ನು. ನೆಕ್ಸ್ಟ್ ಇದೆ ನಮ್ಮ ಇಯರ್ ಮೋಡ್. ಇಯರ್ ಮೋಡ್ ಏನು, ನಮ್ಮ ಇಯರ್ ಪೀಸ್ ಇದೆ, ನಮ್ಮ ಕಿವಿಯ ಒಳಗಡೆ ಇಟ್ಕೋತೀವಲ್ಲ, ಇಯರ್ ಒಳಗಡೆ ಇಟ್ಕೋತೀವಲ್ಲ, ಅದೇ ನಾವು ಇಯರ್ ಪೀಸ್. ಓಕೆ, ಐ ಥಿಂಕ್ ನಿಮಗೆ ಕಾಂಪೊನೆಂಟ್ಸ್ ಆಫ್ ಹಿಯರಿಂಗ್ ಏಡ್ಸ್ ಅರ್ಥ ಆಗಿರ್ಬೋದು. ಥ್ಯಾಂಕ್ ಯು.